ದಾಂಡೇಲಿಯ ಪಟೇಲ್ ನಗರದ ಕ್ಯಾಥೋಲಿಕ್ ಸ್ಮಶಾನದಲ್ಲಿ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯಿಂದ ಸುಸಜ್ಜಿತ ಪ್ರಾರ್ಥನಾ ಮಂದಿರ ನಿರ್ಮಾಣ. ರೆವರೆಂಡ್ ಫಾದರ್ ಫೆಲಿಕ್ಸ್ ಲೋಬೋ ಹರ್ಷ. ಕ್ಯಾಥೋಲಿಕ್ ಸ್ಮಶಾನಗಳು ಪವಿತ್ರೀಕರಿಸಿದ ಭೂಮಿಯಾಗಿದ್ದು ಕ್ಯಾಥೋಲಿಕ್ ಚರ್ಚಿನ ವಿಸ್ತರಣೆಯಾಗಿರುತ್ತದೆ. ಇವು ಪ್ರಾರ್ಥನೆ, ಗೌರವ ಮತ್ತು ಪುನರುತ್ಥಾನದ ಭರವಸೆಯನ್ನು ಪ್ರತಿನಿಧಿಸುತ್ತವೆ. ದಾಂಡೇಲಿಯ ಪಟೇಲ್ ನಗರದ ಕ್ಯಾಥೋಲಿಕ್ ಸ್ಮಶಾನದಲ್ಲಿ ಅಜೀರ್ಣಾವಸ್ಥೆಯಲ್ಲಿದ್ದ ಪ್ರಾರ್ಥನಾ ಮಂದಿರವನ್ನು ಕೆಡವಿ ಸುಸಜ್ಜಿತ ಪ್ರಾರ್ಥನಾ ಮಂದಿರವನ್ನು ನಿರ್ಮಿಸಿಕೊಡುವಂತೆ ಕ್ಯಾಥೋಲಿಕ್ ಚರ್ಚಿನ ಧರ್ಮಗುರುಗಳು ಹಾಗೂ ಧರ್ಮ ಬಾಂಧವರು ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಗೆ ಮನವಿಯನ್ನು ಮಾಡಿದ್ದರು. ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಕಾರ್ಯನಿರ್ವಾಹಕ ನಿರ್ದೇಶಕರಾದ ರಾಜೇಂದ್ರ ಜೈನ್ ಅವರು ಮನವಿಯನ್ನು ಪುರಸ್ಕರಿಸಿ ಸರಿಸುಮಾರು 14 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಾಗದ ಕಾರ್ಖಾನೆಯ CSR ಯೋಜನೆಯಡಿ ಸುಸಜ್ಜಿತ ಹಾಗೂ ಅತ್ಯಾಕರ್ಷಕ ಪ್ರಾರ್ಥನಾ ಮಂದಿರವನ್ನು ನಿರ್ಮಿಸಲು ಅನುಮತಿಯನ್ನು ನೀಡಿದರು. ಆ ನಂತರ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಸಾರ್ವಜನಿಕ ಸಂಪರ್ಕಾಧಿಕಾರಿಗಳಾದ ರಾಘವೇಂದ್ರ JR ಮತ್ತು ರಾಜೇಶ್ ತಿವಾರಿಯವರ ನೇತೃತ್ವದಲ್ಲಿ ಕಾಗದ ಕಾರ್ಖಾನೆಯ CSR ಯೋಜನೆಯಡಿ ಆಕರ್ಷಕ ಹಾಗೂ ಅಷ್ಟೇ ವಿಶಾಲವಾದ ಪ್ರಾರ್ಥನಾ ಮಂದಿರವನ್ನು ನಿರ್ಮಾಣ ಮಾಡಿ ಕ್ಯಾಥೋಲಿಕ್ ಚರ್ಚಿಗೆ ಹಸ್ತಾಂತರಿಸಲಾಯಿತು. ಕ್ಯಾಥೋಲಿಕ್ ಚರ್ಚಿನ ಧರ್ಮಗುರುಗಳಾದ ರೆವರೆಂಡ್ ಫಾದರ್ ಫೆಲಿಕ್ಸ್ ಲೋಬೋ ಅವರು ಗುರುವಾರ ಸಂಜೆ 5:30 ಗಂಟೆ ಸುಮಾರಿಗೆ ಮಾಧ್ಯಮದ ಜೊತೆ ಮಾತನಾಡುತ್ತಾ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಈ ಕಾರ್ಯವನ್ನು ಶ್ಲಾಘಿಸಿದ್ದಾರೆ. ನಮ್ಮ ಮನವಿಗೆ ಸಕಾಲಿಕವಾಗಿ ಸ್ಪಂದಿಸಿ ನಮ್ಮ ನಿರೀಕ್ಷೆಗೂ ಮೀರಿ ಉತ್ಕೃಷ್ಟ ಗುಣಮಟ್ಟದೊಂದಿಗೆ ವಿಶಾಲವಾದ ಹಾಗೂ ಸುಸಜ್ಜಿತವಾದ ಪ್ರಾರ್ಥನಾ ಮಂದಿರವನ್ನು ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯವರು ನಿರ್ಮಿಸಿಕೊಟ್ಟಿದ್ದಾರೆ. ಕಾರ್ಯನಿರ್ವಾಹಕ ನಿರ್ದೇಶಕರಾದ ರಾಜೇಂದ್ರ ಜೈನ್ ಮತ್ತು ಸಾರ್ವಜನಿಕ ಸಂಪರ್ಕಾಧಿಕಾರಿಗಳಾದ ರಾಘವೇಂದ್ರ JR ಮತ್ತು ರಾಜೇಶ್ ತಿವಾರಿಯವರ ನೇತೃತ್ವ ಹಾಗೂ ಸಮಯೋಚಿತ ಸ್ಪಂದನೆಯಿಂದ ಧರ್ಮ ಬಾಂಧವರ ಕಳೆದ ಅನೇಕ ವರ್ಷಗಳ ಬಹುದೊಡ್ಡ ಕನಸು ನನಸಾಗಿದೆ. ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಸಾಮಾಜಿಕ, ಶೈಕ್ಷಣಿಕ, ಆರೋಗ್ಯ, ಸಾರ್ವಜನಿಕ ಹಾಗೂ ಧಾರ್ಮಿಕ ಬದ್ಧತೆ ಅನುಕರಣೀಯ ಮತ್ತು ಅಭಿನಂದನೀಯ. ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆ ನಿಜಕ್ಕೂ ದಾಂಡೇಲಿಗೆ ಸಿಕ್ಕ ಬಹುದೊಡ್ಡ ವರ ಮತ್ತು ದಾಂಡೇಲಿಗೊಂದು ಬಹುದೊಡ್ಡ ಶಕ್ತಿ ಎಂದ ಅವರು ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಈ ಕಾರ್ಯಕ್ಕೆ ಕೃತಜ್ಞತೆಗಳನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಕ್ಯಾಥೋಲಿಕ್ ಧರ್ಮ ಬಾಂಧವರಾದ ಅಂತೋನಿ ಎ ಡಿ ಸಿಲ್ವಾ, ಸಿಲೆಸ್ಟ್ ಫೆರ್ನಾಂಡಿಸ್, ಜೇಮ್ಸ್ ಕಲ್ಕೋಟಿ, ಮಿನೆನ್ ಫೆರ್ನಾಂಡಿಸ್, ಕವಿತಾ ಡಿಸೋಜಾ, ಲೂಸಿ ಬೆರೊಟ್ಟೋ, ಕ್ಲಾರಾ ಫೆರ್ನಾಂಡಿಸ್, ಸೆಲ್ವಿ ಬೆಂಗಳೂರು, ಬೆಂಜಾಮಿನ್ ಮೆಂಡೋನ್ಸಾ, ಸ್ಟೀವನ್ ಡಿ ಸಿಲ್ವಾ ಮೊದಲಾದವರು ಉಪಸ್ಥಿತರಿದ್ದರು. ನಮ್ಮ ಈ ಕ್ರಿಶ್ಚಿಯನ್ ಸ್ಮಶಾನ ಭೂಮಿಯಲ್ಲಿ ನಮಗೆ ಒಂದು ತುಂಬ ಸುಂದರವಾದ ಪ್ರಾರ್ಥನಾ ಮಂದಿರವನ್ನು ಕಟ್ಟಿಸಿ ಕೊಟ್ಟಿದ್ದಾರೆ. ನಮ್ಮ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ಲಿನ CSR ನಿಧಿಯಿಂದ ಮೊದಲು ಇಲ್ಲಿತ್ತು ಒಂದು ಪ್ರಾರ್ಥನಾ ಮಂದಿರ. ತುಂಬ ಸಣ್ಣದು ಮತ್ತು ತುಂಬ ಹಳೆಯಿತು, ತುಂಬ ಕೆಟ್ಟ ಪರಿಸ್ಥಿತಿಯಲ್ಲಿತ್ತು. ಆದರೆ ಈಗ ನಮಗೆ ಇಷ್ಟು ಸುಂದರವಾದ ಮತ್ತು ಸ್ವಲ್ಪ ದೊಡ್ಡದಾದ ಪ್ರಾರ್ಥನಾ ಮಂದಿರ ಕಟ್ಟಿಕೊಟ್ಟಿದ್ದರಿಂದ ನಮಗೆ ಇಲ್ಲಿ ನಮ್ಮ ಪ್ರಾರ್ಥನೆ ವಿಧಿಗಳನ್ನು ನಡೆಸಲಿಕ್ಕೆ ಮತ್ತು ಮೃತರಿಗೋಸ್ಕರ ಪ್ರಾರ್ಥಿಸಲಿಕ್ಕೆ ತುಂಬ ಅನುಕೂಲ ಆಗಿದೆ. ಅದಕ್ಕಾಗಿ ನಾವು ಸಂತ ಅಂತೋನಿ ಚರ್ಚಿ ದಾಂಡೇಲಿ ಎಲ್ಲ ಕ್ರೈಸ್ತ ಬಾಂಧವರು ತುಂಬ ಹೃದಯದಿಂದ ವಂದನೆಗಳನ್ನು ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಅವರಿಗೆ ನಾವು ಸಮರ್ಪಿಸುತ್ತೇವೆ. ನಮ್ಮ ದಾಂಡೇಲಿಯಲ್ಲಿ ಈ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ನವರು ತುಂಬ ಕಡೆ ಇಂತಹ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಿರ್ತದೆ. ಅಂತೆಯೇ ನಮಗೆಲ್ಲರಿಗೂ ಈ ದಾಂಡೇಲಿಯಲ್ಲಿ ನಮ್ಮ ಜೀವನ ಸೊಗಸಾಗುವಂತೆ ಮಾಡಿದ ಅವರಿಗೆ ಸದಾ ಧನ್ಯವಾದಗಳು.